ಯಕ್ಷತರು ಎಂಬ ಒಂದು ಕೃತಿಯನ್ನು ನಾನು ಬರೆದೆ. ನಾನು ಯಾಕೆ ಯಕ್ಷತರು ಅಂತ ಹೇಳ್ತೇನೆ? ಯಕ್ಷಗಾನವನ್ನು, ವೃಕ್ಷವನ್ನು ಅಂದರೆ ಒಂದು ಗೋಳಿ ಮರ ಇದ್ದ ಹಾಗೆ ಅದು. ಅದರ ಮೂಲ ಕಾಂಡ ಅದು ಮರೆ ಆಗಿರ್ಬೋದು, ಕುಂಭ ಆಗಿರ್ಬೋದು, ಟೊಳ್ಳಾಗಿರ್ಬೋದು. ಆದರೆ ಹೊಸ ಹೊಸ ರೆಂಬೆಗಳು ಅದಕ್ಕೆ ಬರ್ತವೆ. ಬೀಳಲು ಇಳಿಸಿಕೊಂಡು ಬೆಳೀತಾ ವ್ಯಾಪಿಸ್ತಾ ಹೋಗ್ತದೆ. ಅದರಿಂದ ಯಕ್ಷಗಾನ ಬೆಳೀತಾ ಇದೆ ಒಂದು ಅರ್ಥದಲ್ಲಿ. ಇನ್ನೊಂದು ಅರ್ಥದಲ್ಲಿ ಅದು ಶಿಥಿಲವಾಗ್ತಾ ಇದೆ. ಈ ಶೈಥಿಲ್ಯ ಮತ್ತು ಈ ವಿಕಾಸ ಎರಡು ಒಟ್ಟೊಟ್ಟಿಗೆ ಆಗ್ತದೆ. ಇದನ್ನು ನಾವು ಗಮನಿಸಬೇಕು. ನೆತ್ತರ ಗುಣಗಣ ಬೇರೆ ಬೇರಿರಬಹುದು, ಒತ್ತುವ ಎದೆ ತಿದಿಯ ಗುಣ ಒಂದೇ ಅಲ್ಲವೇ? ಹತ್ತಾರು ಜಾತಿ ಮತಗಳ ಹುತ್ತಗಳ ಕಟ್ಟಿಕೊಂಡಿರಬಹುದು ನಾವು. ಹತ್ತಾರು ಜಾತಿ ಮತಗಳ ಹುತ್ತಗಳ ಕಟ್ಟಿಕೊಂಡಿರಬಹುದು ನಾವು. ಒಳಗೆ ಮಿಡಿಯುವ ಹೃದಯಕ್ಕೆ ಜಾತಿ ಸೂತಕ ಉಂಟೆ ಹೃದಯೇಶ ಸೋಮೇಶ. ಯಕ್ಷಗಾನ ಎನ್ನುವುದು ನನ್ನನ್ನು ಬಾಲ್ಯದಿಂದಲೇ ಆಕರ್ಷಿಸಿದಂಥ ಒಂದು ಕಲಾ ಸಂಚಯ. ಅದು ಎಳವೆಯಿಂದಲೇ ಯಕ್ಷಗಾನ ಎರಡು ರೀತಿಯಲ್ಲಿ ನನ್ನ ಸೆಳೆಯಿತು. ಒಂದು, ಪ್ರಸಂಗ ರಚನೆಯ ಮೂಲಕವಾಗಿ ರಂಗಕೃತಿಗಳನ್ನು ರಚಿಸಿಕೊಟ್ಟು ಕಲಾವಿದರು ಆಡುವುದಕ್ಕೆ ಒಂದು ಆಸ್ಪದವನ್ನು ಕಲ್ಪಿಸಿಕೊಟ್ಟು ಅದನ್ನು ನೋಡಿ ಸಂತೋಷ ಪಡುವಂಥದ್ದು ಒಂದು. ಎರಡನೇದ್ದು, ಪ್ರಧಾನವಾಗಿ ಪಾರ್ಶ್ವನಿಗೆ ಸಂಬಂಧಪಟ್ಟಂತಹ ಈ ಒಂದು ಸಂಶೋಧನೆ. ಕುಂಬಳೆ ಪ್ರಾಂತ್ಯದಲ್ಲಿ ನಾನು ಮತ್ತು ಆಮೇಲೆ ಕುಕ್ಕಿಲ ಕೃಷ್ಣ ಭಟ್ರೆಂಬ ದೊಡ್ಡ ವಿದ್ವಾಂಸರು ನಾವಿಬ್ಬರು ಬಹಳಷ್ಟು ಸುತ್ತಾಡಿ ಅನೇಕ ಓಲೆ ಗ್ರಂಥಗಳನ್ನು ಸಂಗ್ರಹಿಸಿ, ಯಾಕಂದರೆ ಇವತ್ತು ಕಾಗದ ಪ್ರತಿಯಲ್ಲಿ ಅಥವಾ ಮುದ್ರಿತ ಪ್ರತಿಯಲ್ಲಿ ಕಾಣುವಂಥ ಪದ್ಯಗಳನ್ನು ತೆಕ್ಕೊಂಡು ಸಂಶೋಧನೆ ಮಾಡಲಿಕ್ಕೆ ಹೊರಟ್ರೆ ಅದು ನಮ್ಮನ್ನು ದಾರಿ ತಪ್ಪಿಸ್ತೇವೆ. ಅದಕ್ಕೆ ಹಳೆಯ ಕಾಲದಲ್ಲಿ ಬರೆಯಲ್ಪಟ್ಟಂತಹ ಓಲೆ ಗರಿಗಳನ್ನು ಸಂಗ್ರಹಿಸಿಕೊಂಡು ಅದನ್ನು ಅಧ್ಯಯನ ಮಾಡುವಂಥ ಪ್ರಯತ್ನವನ್ನು ನಾವು ಮಾಡಿದ್ದೇವೆ. ಒಂದು ಕೃಷ್ಣಲೀಲೆ ನಿಜವಾಗಿಯೂ ಪಾರ್ಸುಬ್ಬನೇ ಬರೆದಿದ್ದಾನೆ. ಶಿವರಾಮ ಕಾರಂತರು ಅದನ್ನು ಅಲ್ಲಗಳೆದಿದ್ದಾರೆ. ಅದು ಯಾಕೋ ಗೊತ್ತಿಲ್ಲ. ಆ ಕೃಷ್ಣಲೀಲೆ ಪ್ರಸಂಗ ನಮ್ಮನ್ನು ನೋಡಿದಾಗಲೇ ಶೈಲಿಯಿಂದ ಗೊತ್ತಾಗುತ್ತೆ. ಶಿವರಾಮ ಕಾರಂತರು ಶೈಲಿಯಿಂದ ಕವಿಯನ್ನು ಕಂಡಿಡ್ಲಿಕ್ಕೆ ಆಗುವುದಿಲ್ಲ ಅಂತ ಹೇಳ್ತಾರೆ. ಶಿವರಾಮ ಕಾರಂತರಿಗೆ ಸ್ವಲ್ಪ ಮಟ್ಟಿಗೆ ಇದಿರು ನಿಲ್ಲಬೇಕಾಯಿತು ಅನಿವಾರ್ಯವಾಗಿ. ಇನ್ನು ಯಕ್ಷಗಾನ ರಂಗಕ್ಕೆ ಸಂಬಂಧಿಸಿ ಯಕ್ಷಗಾನದ ಇತರೆ ಅಂಗೋಪಾಂಗಗಳಿಗೆ ಸಂಬಂಧಿಸಿ ಒಂದಿಷ್ಟು ಕೆಲಸವನ್ನು ನಾನು ಮಾಡಿದ್ದುಂಟು. ಒಂದು, ಯಕ್ಷಗಾನದ ರಂಗಸ್ಥಳ ಹೇಗಿತ್ತು ಒಂದು ಕಾಲದಲ್ಲಿ, ಯಕ್ಷಗಾನದ ಪರಿಸ್ಥಿತಿ ಹೇಗಿತ್ತು, ಅದಕ್ಕೆ ಎಷ್ಟು ಪ್ರೋತ್ಸಾಹ ಇತ್ತು, ಅದಕ್ಕೆ ವೀಳ್ಯ ಕೊಡುವ ಪದ್ಧತಿ ಹೇಗಿತ್ತು, ಅದಕ್ಕೆ ಹೇಗೆ ಮೇಳಗಳವರು ಒದ್ದಾಡಬೇಕಾಗಿತ್ತು, ಮೇಳಗಳ ಸಂಚಾರ ಯಾವಾಗ ಹೊರಡ್ತಾ ಇತ್ತು, ಯಾವಾಗ ಅದರ ಮುಗಿತಾಯ ಆಗ್ತಾಯಿತ್ತು, ಇಂಥ ಸ್ವಲ್ಪ ಸಂಶೋಧನೆ ಕೆಲಸ ಯಕ್ಷಗಾನ ಮಾಡಿ. ಒಂದು, ಕುಲ ಪರಂಪರೆಯೊಳಗೆ ಪಿಂದಕಿ ಬೆಳಗಿದಂತಹ ಪಿರಿಯ ಚೇತನಗಳ ಸುಗುಣ ಸೌಗಂಧವನು ಮೈಗೂಡಿಸುತ್ತೋಸೆದು ಬಲಿದು ಬಂಧಿಸುವ ಅವಗುಣಗಳ ಬಲೆಯ ನೀನಾಡುತ್ತ ನರಕುಲ ಗಳಿಸಿ ಮೆರೆಯುವ ಭವ್ಯ ಸಂಸ್ಕಾರವನ್ನು ಬಾಳಿನಲ್ಲಿ ಒಂದು ಸಣ್ಣ ಕೃತಿಯಾಗಿ ಒಂದು ಸಣ್ಣ ರಚನೆ ನಾನು ಮಾಡಿದೆ SSLCಯಲ್ಲಿ ಇರುವಾಗ. ಅದು ತನಿಯ ಗುರುವರ ಕಾಳಗ ಅಂತ ಒಂದು ಸಣ್ಣ
ಗ್ರಾಮೀಣ ಪ್ರದೇಶದಲ್ಲಿ ನಡೆಯಬಹುದಾದ ಒಂದು ಘಟನೆ, ಒಂದು ಪೂರ್ಣ ಸ್ವರೂಪದ ಇಡೀ ರಾತ್ರಿಗೆ ಬರಬಹುದಾದಂಥ ಒಂದು ಪ್ರಸಂಗ ರಚನೆ ಮಾಡಿದ್ದು ಅದು ವೀರಕಲ್ಕುಡ ಬಗ್ಗೆ ಒಂದು ರಚನೆ. ಅದರಲ್ಲಿ ಕಥಾವಸ್ತುವಿನಲ್ಲಿ ನಾನು ಸ್ವಲ್ಪ ಬದಲಾವಣೆ ಮಾಡಿಕೊಂಡಿದ್ದೇನೆ. ಏನಂದರೆ ಆರಂಭದಲ್ಲಿ ಅದಕ್ಕೆ ಪೌರಾಣಿಕವಾದ ಒಂದು ಹಿನ್ನೆಲೆಯ ಒಂದು ಆರಂಭ, ಉತ್ತರಾರ್ಧ ಪೂರ್ತಿಯಾಗಿ ತುಳುನಾಡಿನಲ್ಲಿ ನಡೆಯುವಂಥ ಘಟನಾವಳಿಗಳು. 3 ಕಡೆಗಳಲ್ಲಿ ಈ ಗೋಮಟೇಶ್ವರ ವಿಗ್ರಹ ಸ್ಥಾಪನೆ ಮಾಡಿದಂಥ ಕತೆ ಒಂದೇ ಕಥೆಯಲ್ಲಿ, ಒಂದು ರಾತ್ರಿ ಕಥೆಯಲ್ಲಿ ಅದು ಬರ್ತದೆ. ಗಜಮೇಳ ಅಂತ ಹೇಳ್ತಾರೆ, ದೊಡ್ಡ ಮೇಳಗಳನ್ನು ಹೇಳುವ ಗಜಮೇಳ ಅಂತ. ಧರ್ಮಸ್ಥಳ ಮೇಳ ಗಜಮೇಳ. ಅವರ ಅಪೇಕ್ಷೆ ಮೇರೆಗೆ ನಾನು ಬರೆದಂಥ ಪ್ರಸಂಗಗಳಲ್ಲಿ ಮೊದಲನೆಯದು ಸಹಸ್ರ ಕವಚ ಮೋಕ್ಷ ಅಂತ ಹೇಳುವಂಥದ್ದು. ಅದು ಕರ್ಣನ ಒಂದು ಪೂರ್ಣ ಕತೆ. ಅದರಲ್ಲಿ ತಾತ್ವಿಕವಾದ ಅಂಶ ಏನು ಅಂತಂದರೆ, ಮನುಷ್ಯನ ಆತ್ಮಕ್ಕೆ ಅಥವಾ ಮನಸ್ಸಿಗೆ ಸಾವಿರಾರು ಆವರಣಗಳಿರ್ತವೆ. ಆವರಣಗಳು ಇದು ಪ್ರಕೃತಿ ಸಿದ್ಧವಾಗಿರ್ತದೆ. ಮನುಷ್ಯ ಶುದ್ಧಾತ್ಮವಾಗಿ ಮೋಕ್ಷಾತ್ ನಾವು ಯಾವುದನ್ನು ಹೇಳ್ತೇವೆ ಆ ಸ್ಥಿತಿಯನ್ನು ಪಡೀಲಿಕ್ಕೆ ಬೇಕಾದ ತಯಾರಿ ನಡೆಯಬೇಕಾದ್ರೆ ಈ ಎಲ್ಲ ಆವರಣಗಳು ಭೇದಿಸಲ್ಪಡಬೇಕು. ಚವನ ಮಹರ್ಷಿದ್ದೇ ಕತೆ ತೆಕ್ಕೊಂಡು ಅದನ್ನು ನಾನು ಕಥೆಯನ್ನು ವಿಭಿನ್ನ ರೀತಿಯಲ್ಲಿ ಬೆಳೆಸಿಕೊಂಡು ಹೋಗಿದ್ದೇನೆ. ಒಟ್ಟು ನಮ್ಮ ಒಂದು ಕಲೆಗೆ ನಮ್ಮ ಧಾರ್ಮಿಕತೆಗೆ ಒಂದು ಚಿಕಿತ್ಸೆ ನಡಿಬೇಕಾದ ಕಾಲಕ್ಕೆ ಚಿಕಿತ್ಸೆ ನಡಿಬೇಕು. ಅದು ನವನವೀನವಾಗಿ ಪ್ರಕಟ ಆಗಬೇಕು. ಯಕ್ಷಗಾನ ಕಲೆಯೇ ಇರಲಿ, ಯಾವ ಕಲೆ ಆಗಿರ್ಬೋದು, ಅದು ಇದ್ದ ರೀತಿಯಲ್ಲಿದ್ದರೆ ನಿಂತ ನೀರಾಗ್ತದೆ. ಅದು ಪ್ರವಾಹಶೀಲವಾದಂಥ ನದಿ ಹಾಗೆ ಆ ಪಾತ್ರ ಹೊಸ ಪಾತ್ರಗಳಲ್ಲಿ ಅದು ಹರಿತಾ ಇರಬೇಕು. ಕಾಯಕಲ್ಪ ಎನ್ನುವುದಕ್ಕೆ ಆ ಅರ್ಥ. ಸಿಹಿಯುಣಿಸನುಡುವ ಬಗೆಯ ಸಿಹಿಯುಣಿಸುತ್ತಳುವ ಬಗೆಯ ಸೂಚಿಸಿದೆ. ಅಹಹ ಬೆಳಗಾದುದಯ್ಯ, ಅಹಹ ಬೆಳಗಾದುದಯ್ಯ, ಮಗನೇಯ ಧನ್ಯಳಾನೆಯ. ತ್ರಿಪುರ ಮಥನ ಅಂದರೆ 3 ಪುರಗಳ ನಾಶ ಅಂತ ಅರ್ಥ. ಅದಕ್ಕೆ ಆ 3 ಪುರಗಳು ಯಾವುವು ಅಂದರೆ ಆ ವರ್ಷ ನನಗೆ ಪ್ರೇರಣೆಯಾಗಿ ಒದಗಿದ್ದು ಒಂದು ಘಟನೆ. ನಮ್ಮ ದೇಶದ ವಿಜ್ಞಾನಿಗಳು ಒಂದು ಸಾಹಸ ಮಾಡಿದರು. ಒಂದು ಆಕಾಶ ಕಾಯವನ್ನು ಅಂಬರಕ್ಕೆ ಅವರು ಕಳಿಸಿದರು, ಇನ್ಸಾಟ್ ಅಂತೇಳಿ. ಅದು ಅದರದ್ದೇ ಆದ ಕೆಲಸ ಮಾಡುತ್ತಾ ತಿರುಗುತ್ತಾ ಇರ್ತದೆ. ಇಂಥ ಕಥೆ ಉಂಟು ನಮ್ಮಲ್ಲಿ ಪುರಾಣಗಳಲ್ಲಿ. ತ್ರಿಪುರಾಸುರರ ಕಥೆ ಇದೆ. ಇನ್ನೊಂದು ಅಮರವಾಹಿನಿ ಅಂತ ಹೇಳುವಂಥದ್ದು. ಅಲ್ಲಿ ಮುಖ್ಯಾಂಶ ಏನು ಅಂದರೆ, ಅಮರವಾಹಿನಿ ಅಂದರೆ ದೇವಗಂಗೆ ಅಂತ ಅರ್ಥ. ಅವಳು ಆರಂಭದಲ್ಲಿ ಎಲ್ಲಿಂದ ಬಂದಳು, ಎಲ್ಲಿ ಹುಟ್ಟಿದಳು ಎನ್ನುವಂಥ ಅವಳ ಒಂದು ತಕ್ಕಮಟ್ಟಿನ ಚರಿತ್ರೆಯಲ್ಲಿ ಬರ್ತದೆ. ಇಲ್ಲಿ ನನ್ನ ಆಶಯ ಏನು ಅಂತ ನಾನು ಆರಂಭದ ನಾಂದಿ ಭಾಮಿನಿ ಷಟ್ಪದಿಯಲ್ಲಿ ಹೇಳಿದ್ದೇನೆ. ಮನುಷ್ಯನ ಮನಸ್ಸಿನ ಪಾತಾಳದ ಆಳದಲ್ಲಿ ಮೇಲಕ್ಕೆ ಬಾರದ ಹಾಗೆ ಅದುಮಿಟ್ಟಂತಹ ಎಷ್ಟೋ ವಿಷಯಗಳಿದ್ದಾವೆ. ನಾವು ಹೊರ ತೋರಿಕೆಗೆ ಬಹಳ ಸುಭಗರು, ಬಹಳ ಸಂಭಾವಿತರು ಅಂತ ಇರ್ತೇವೆ. ಆದರೆ ನಮ್ಮ ಮನಸ್ಸು ಯಾವಾಗಲೂ ಕ್ರಿಯಾಶಾಲಿ ಆಗಿರ್ತದೆ. ಆದ್ದರಿಂದ ಆ ಎಲ್ಲವನ್ನು ಕೂಡ ಅದಿಮಿಟ್ಟದ್ದನ್ನು ನಿವಾರಿಸಬೇಕಾದರೆ ನಿರ್ಮಲವಾದಂಥ ಜ್ಞಾನಗಂಗೆ, ನಿರ್ಮಲ ಜ್ಞಾನ, ಆ ಜ್ಞಾನಗಂಗೆ ಮನಸ್ಸನ್ನು ತೋಯಿಸಬೇಕು, ಮೇಯಿಸಬೇಕು, ಮನುಷ್ಯನನ್ನು ಪರಿಶುದ್ಧವಾಗಿ ಮಾಡಬೇಕು. ಇದು ಅಲ್ಲಿಯ ಆಶಯ, ಆ ಕಥೆಯ ಆಶಯ. ಇನ್ನೊಂದು ಗಮನೀಯವಾದಂಥ ಒಂದು ಕತೆ ಭೌಮಾಸುರ, ಮಹಾಶೂರ ಭೌಮಾಸುರ ಅಂತ ಅದಕ್ಕೆ ಹೆಸರು.
ಇನ್ನೊಂದು ಸ್ವಲ್ಪ ಜನಪ್ರಿಯವಾದಂಥ ಒಂದು ಕಥೆ ಅಂತಂದರೆ ಮಹಾಕಲಿ ಮಗಧೇಂದ್ರ ಅಂತ ಹೇಳುವಂಥದ್ದು. ಭುವನ ಭಾಗ್ಯ ಎಂಬ ಪ್ರಸಂಗದಲ್ಲಿ ನಾನು ದುಷ್ಯಂತ ಶಕುಂತಳೆಯರ ಮಗ ಭರತನ ಕಥೆಯನ್ನು ಹೇಳೋ ಪ್ರಯತ್ನ ಮಾಡಿದೆ. ಇದು ಒಂದು ಕರ್ಮ ಥಿಯರಿ, ಕರ್ಮ ಸಿದ್ಧಾಂತವನ್ನು ಹೇಳೋ ಪ್ರಯತ್ನ ಮಾಡಿದ್ದೇನೆ. ಇನ್ನೊಂದು ಇದು ನಾನು ಧರ್ಮಸ್ಥಳ ಮೇಳಕ್ಕೆ ಕೊನೆಯದಾಗಿ ಕೊಟ್ಟಂಥ ಪ್ರಸಂಗ. ಆಮೇಲೆ ಬೇರೆ ಮೇಳಕ್ಕೆ, ಈಗ ಪುತ್ತೂರು ಮೇಳಕ್ಕೂ ನಾನು ಒಂದೆರಡು ಪ್ರಸಂಗ ಕೊಟ್ಟೆ. ಕುಂಬಳೆ ಮೇಳಕ್ಕೂ ಒಂದು ಪ್ರಸಂಗ ನಾನು ಕೊಟ್ಟಿದ್ದೆ. ಈಗ ನನ್ನ ಪಾಲಿಗೆ ಅದು ನಿಜವಾಗಿ ಒಂದು ಸುವರ್ಣ ಯುಗ ಅಂತ ಹೇಳ್ಬೋದು. ಆಮೇಲೆ ಈ ಮಹಾತ್ಮೆಗಳ ಯುಗ ಬಂತು. ಯಾವಾಗ ಅದು ಬಂತೋ, ಸ್ಥಳ ಮಹಾತ್ಮೆಗಳು, ಧರ್ಮಸ್ಥಳ ಕ್ಷೇತ್ರ ಮಹಾತ್ಮೆ, ಕಟೀಲು ಕ್ಷೇತ್ರ ಮಹಾತ್ಮೆ, ಇನ್ನು ದೇವಿ ಮಹಾತ್ಮೆ, ಹೀಗೆ ಮಹಾತ್ಮೆಗಳ ಒಂದು 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 ರೀತಿಯ ಅಲೆಗಳಲ್ಲಿ ಯಕ್ಷಗಾನದ ಒಂದು ಸೃಜನಶೀಲತೆ ತೇಲಿ ಹೋಯಿತು ಅಂತ ಹೇಳಬೇಕಾಗ್ತದೆ. ನಾನು ತುಳು ಪ್ರಸಂಗಗಳಿಗೆ ವಿರೋಧಿ ಖಂಡಿತ ಅಲ್ಲ. ನಾನು ಅದನ್ನು ಮೊದಲಿಗೆ ಬೊಂಬಾಯಿಯಲ್ಲಿ ಯಕ್ಷಗಾನ ಸಮ್ಮೇಳನ ಆದಾಗ ತುಳು ಯಕ್ಷಗಾನ ಸಮರ್ಥಿಸಿ ಭಾಷಣ ಮಾಡಿದ್ದು ನಾನು. ನನ್ನನ್ನು ವಿರೋಧಿಸಿ ಅನೇಕರು ಲೇಖನ ಇತಿಹಾಸ ಬರೆದಿದ್ದಾರೆ. ಸೂಚಿತ ವೇಷಗಳು ಅಂತ ಒಂದು ಲೇಖನವನ್ನು ಬರೆದಿದ್ದೆ ನಾನು. ಈಗ ರಾಮಲಕ್ಷ್ಮಣರ ವೇಷ, ವನವಾಸದ ರಾಮಲಕ್ಷ್ಮಣರು ಹೇಗಿರಬೇಕು ಅಂತ ಒಂದು ದೊಡ್ಡ ಚರ್ಚೆ, ದೊಡ್ಡವರೆಲ್ಲ ಭಾಗಿಗಳಾಗಿದ್ದಾರೆ. ಹಿಂದಿನ ಸಂಪ್ರದಾಯದ ಪ್ರಕಾರ ಮೈಬಿಟ್ಟ ವೇಷ ಯಾವುದು ಯಕ್ಷಗಾನಕ್ಕೆ ಇಲ್ಲ. ಮೈ ಬಿಡಬಾರ್ದು, ತಲೆ ಬಿಡಬಾರ್ದು. ಅದಕ್ಕೆ ನಾವು ಒಂದು ಸಮಜಾಯಿಷಿ ಮಾಡಿ ಎರಡನ್ನು ಕ್ರೋಢೀಕರಿಸಿ ಒಂದು ರೀತಿಯ ಹೊಸ ಸೂಚಿತ ವೇಷ ಮಾಡಿದೆವು. ನಮ್ಮ ಕಲಾಂಗುತ್ರಿಯಲ್ಲಿ ಪಂಚವಟಿ ವಾಲಿಸುಗ್ರೀವರ ಕಾಳಗದಲ್ಲಿ ನಾನು ಒಂದು ಪಾತ್ರವಾಗಿ ಭಾಗವಹಿಸಿದೆ. ಈಗ ನಮ್ಮ ಪ್ರಸ್ತುತ ಜೀವನದಲ್ಲಿ ಬರತಕ್ಕಂಥ ಕೆಲವೊಂದು ಸನ್ನಿವೇಶಗಳು, ಕೆಲವು ಸಮಸ್ಯೆಗಳು, ಇಲ್ಲಿವರೆಗೆ ಅಂದರೆ ವ್ಯಾಧಿಗಳು ಕೂಡ ಯಕ್ಷಗಾನ ವಸ್ತುವಾಗಿ ಹೇಗೆ ಪರಿಣಮಿಸಬಹುದು ಎನ್ನುವುದಕ್ಕೆ ಪೂರ್ವಕವಾಗಿ ಏಡ್ಸಿನ ಬಗ್ಗೆ ನಾನು 2 ಪ್ರಸಂಗ ರಚನೆ ಮಾಡಿದ್ದೇನೆ. ಹಾಗೆ ಜಪಾನಿ ಒಂದು ಕಥೆಯನ್ನು ಆಧರಿಸಿ ಈ ಚಹಾ ಉಂಟಲ್ಲ, ಟೀ, ಆ ಚಹಾ ಎಲ್ಲಿ ಹುಟ್ಟಿತು, ಎಲ್ಲಿಗೆ ಹೋಯಿತು, ಅದು ಛಾಯಾವತರಣ ಅಂತ ಒಂದು ಪ್ರಸಂಗ. ಇನ್ನು ಏಕಶೃಂಗಿ ಅಂತ ಅದೊಂದು ಕತೆ ಕೂಡ ಜಪಾನಿ ಇದಕ್ಕೆ ಹೋಗಿದೆ. ಇದಕ್ಕೆ ಈ ಕತೆ ನನಗೆ ಒದಗಲಿಕ್ಕೆ ಕಾರಣ ನಮ್ಮ ಮಿತ್ರರಾದ ಮುರಿಜಿರಿಯವರು. ಹಾಗೆ ಇನ್ನೊಂದು ಸಣ್ಣ ಪ್ರಸಂಗದಲ್ಲಿ ನಾನು ಅರುಣನ ಕಥೆಯನ್ನು ಹೇಳಿದ್ದೇನೆ. ಜಗದೊಳಿಗೆ ಸಜರಾಜರಂಗಳ ಜಗದೊಳಿಗ ಸಜರಾಜರಂಗಳ ಮಿಗೆ ವಿನೋದದಿ ಕಟ್ಟಿ ಕುಣಿಸುವ ವಿಗಡಲೀಲ ನಟರಾಜ ತಾನೊಲಿದು ಅಂದರೆ 1910 ಸುಮಾರಿಗೆ ಇದ್ದಂಥ ಒಬ್ಬ ಮಹಾನ್ ಅದ್ಭುತ ಕಲಾವಿದ ಅಂತಂದರೆ ಅಚ್ಚಮ್ಮನ ಮಾಲಿಂಗ ಅಂತ. ಆಮೇಲೆ ಅದಕ್ಕಿಂತ ಮತ್ತೆ ಸ್ವಲ್ಪ ಸಮಯದ ನಂತರ ಈಗ ಅಮರಕಂಡ ಅಯ್ಯಪ್ಪ ಅಂತ ಒಬ್ಬ ಒಳ್ಳೆ ಬಣ್ಣದ ವೇಷಧಾರಿ. ಆಮೇಲೆ ಆ ಕಾಲದಲ್ಲಿ ಬಹಳ ಪ್ರಸಿದ್ಧಿಯನ್ನು ಪಡೆದಂಥ ಒಬ್ಬ ವ್ಯಕ್ತಿ ಕುಂಬಳೆ ಗುಂಡ, ಬಣ್ಣದ ನಾಣ್ಯ ಅಂತ ಇದ್ದರಂತೆ. ಆಮೇಲೆ ಅಲ್ಲಿ ಕುಂಬಳೆ ನರಸಿಂಹ ಅಂತ ಇದ್ದರಂತೆ. ಅಲ್ಲಿ ಕುಂಬಳೆ ಅಥವಾ ಕಾವು ಕಣ್ಣ ಎಂಬ ಪ್ರಸಿದ್ಧ ಕಲಾವಿದರ ಗುರು. ಈಗ ಕುಂಬಳೆ ಕುಟ್ಟಿಯಪ್ಪ ಅಂತ ಬಹುದೊಡ್ಡ ಕಲಾವಿದರಿದ್ದರು. ಅವರಿಗೆ ಎಲ್ಲಿ ಕೆಲವು ಕಾಲ ಇದ್ದವರು ಚಂದ್ರಗಿರಿ ಅಂಬು ಮತ್ತು ಬಣ್ಣದ ಮಾಲಿಂಗ ಅಂತ, ಸಂಪಾಜೆ ಬಣ್ಣದ ಮಾಲಿಂಗ ಅವರು. ಕಾಸರಗೋಡು ಸುಬ್ರಾಯ ಶೆಟ್ಟರ ರಾವಣ ಮತ್ತು ವಾಲಿ ಇಂಥದ್ದನ್ನು ಕೂಡ
ನೋಡಿದವರು ಕೊಂಡಾಡ್ತಾರೆ. ಮಧೂರು ತಿಮ್ಮಪ್ಪ ಅಂತೇಳಿ ರಾಜವೇಷದಲ್ಲಿ ಅವರು ಪ್ರಖ್ಯಾತರು. ಇನ್ನೊಬ್ಬರು ಅವರಿಗೆ ಅಡ್ಡ ಹೆಸರು ಪಂಜಿ ತಿಮ್ಮಪ್ಪ ಅಂತೇಳಿ, ಕುಂಬಳೆ ತಿಮ್ಮಪ್ಪ. ಅಂದಿನ ಕಲಾವಿದರು ಹೆಚ್ಚಿನವರು ಬಡವರಾಗಿದ್ದರೂ ಕೂಡ ಅವರಲ್ಲಿ ಹೃದಯ ದಾರಿದ್ರ್ಯ ಇರಲಿಲ್ಲ. ಅವರು ಕಲೆಯನ್ನು ಬಹಳ ಬೆಳೆಸಿದ್ದಾರೆ. ಕಲೆ ಅವರ ಕಾಲದಲ್ಲೆಲ್ಲ ಶ್ರೀಮಂತವಾಗಿದೆ. ಅದು ಪುಣ್ಯವಶಾತ್ ಅದು ಈಗಲೂ ಕೂಡ ಉಳಿದುಕೊಂಡಿದೆ. ಅಲ್ಲಿ ಬಹಳಷ್ಟು ಅಂಶ ಉಳಿದುಕೊಂಡಿದೆ. ಅದನ್ನು ಇನ್ನು ಮುಂದುವರಿಸುವುದು ನಿಮ್ಮ ಕೈಯಲ್ಲಿರುವಂಥದ್ದು ಅಷ್ಟೇ. ಆದರೆ ನಾನಿಗೆ ನೋರ್ವನ ಸಹಾಯಕ್ಕೆ ಕಾದಲಿ ಕಸಗಳವು ಯಕ್ಷಗಾನದಂಥ ಒಂದು ಅಮೋಘವಾದ ಕಲೆ, ಅಷ್ಟು ನಮ್ಮ ಹಿರಿಯರು ಸಂಪಾದಿಸಿಟ್ಟಂಥ ದೊಡ್ಡ ಆಸ್ತಿ ಅದು. ಅದನ್ನು ದುರುಪಯೋಗ ಮಾಡದೆ ಸರಿತಪ್ಪುಗಳ ವಿವೇಚನೆ ಮಾಡಿ ಎಲ್ಲರೂ ಪರಸ್ಪರ ಸಂಘರ್ಷದಿಂದ ಅಲ್ಲ, ಸಂವಾದದಿಂದ ಅದು ಬೆಳಿಬೇಕು. ಸಂವಾದದಿಂದ ಆ ರೀತಿ ಬೆಳೆಸಬೇಕು. ಅದರಲ್ಲಿ ವಿದ್ವಾಂಸರು ಸೇರಬೇಕು, ಹವ್ಯಾಸಿಗಳು ಸೇರಬೇಕು, ಸಾಮಾನ್ಯರಿಂದ ಹಿಡಿದು ಮಹಾಪಂಡಿತರವರೆಗೂ ಸೇರಿಕೊಂಡು ಇದನ್ನು ಪುನರ್ರೂಪೀಕರಿಸಬೇಕಂತ ಅವಶ್ಯಕತೆ ಇವತ್ತು ಕಾಣ್ತದೆ ನನಗೆ.